ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಉಳ್ಳೋದು ಪಂಚಾಯಿತಿಯಲ್ಲಿ ಮನೆಗೆ ದೀಪ ಜ್ಯೋತಿ ಹೆಸರಿನ ಉಚಿತ ಸೋಲಾರ್ ಯೋಜನೆ ಇದೀಗ ಭಾರೀ ಹೈಡ್ರಾಮಾಕ್ಕೆ ಕಾರಣವಾಗಿದೆ. ಟೈಡ್ ಹೆಸರಿನ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಸ್ವಯಂ ಸೇವಿತ ಸಹಕಾರ ಸಂಘಗಳ ವತಿಯಿಂದ ಪ್ರತಿಯೊಂದು ಮನೆಗೂ 4 ದೀಪಗಳು, 2 ಫ್ಯಾನ್ಗಳು ಹಾಗೂ UPS ಒಳಗೊಂಡ ಉಚಿತ ಸೋಲಾರ್ ಕಿಟ್ ವಿತರಿಸುವ ಯೋಜನೆ ಇದಾಗಿದೆ. ಅಂದಾಜು 15 ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಯೋಜನೆಗೆ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಉಳ್ಳೋದು ಪಂಚಾಯಿತಿ ಆಯ್ಕೆಯಾಗಿತ್ತು. ಈಗಾಗಲೇ ಇಟ್ರಹಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಯೋಜನೆ ಜಾರಿಯಾಗಿದ್ದು, ಇದೀಗ ಬ್ರಾಹ್ಮಣರ ಹಳ್ಳಿಗೆ ಯೋಜನೆ ತಲುಪಿದೆ. ಆದರೆ ಉಚಿತ ಸೋಲಾರ್ ಸೌಲಭ್ಯ ಹಂಚಿಕೆ ವಿಚಾರದಲ್ಲಿ ಗ್ರಾಮದಲ್ಲಿ 2 ಪಂಗಡಗಳ ನಡುವೆ ಜಿದ್ದಾಜಿದ್ದಿ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ಮಟ್ಟಿಗೆ ಪರಿಸ್ಥಿತಿ ಕೈಮೀರಿದೆ. ಇಲ್ಲ, ಇವಾಗ ಹೇಳಿದ್ರು. పీడివ కొంచెం ఏద్ర కింద లైట్ దానికే నువ్వు ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಿಸಿದರು. ಅಧಿಕಾರಿಗಳ ಪ್ರಯತ್ನ ವಿಫಲವಾಗಿದೆ. ಇದು 15 ಕೋಟಿ ರೂಪಾಯಿ ವೆಚ್ಚದ ಅತ್ಯುತ್ತಮ ಯೋಜನೆ. ಆದರೆ ಗ್ರಾಮಸ್ಥರಲ್ಲಿ ಹೊಂದಾಣಿಕೆ ಇಲ್ಲದಿರುವುದು ಬೇಸರ ತಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಫಂಡ್ ಅಲ್ಲಿಗೆ ಹಾಕ್ತಾರೆ, ಒಂದೇ ಗ್ರಾಮಕ್ಕೆ ಹಾಕ್ತಾರೆ. ಯಾಕಂದ್ರೆ ನಾಳೆ ದಿನ ಬೇರೆಯವರಿಗೆ ತೋರ್ಸಕ್ಕೆ ಮಾದರಿ ಗ್ರಾಮ ಆಗುತ್ತದೆ. ಆ ಥರ ಹೆದರ್ಕೊಳ್ಳೋ ವಿಚಾರ ಆದರೆ ಅವ್ರಿಗೆ ಆ NGOದಾಗ ಒಂದು ಒಳ್ಳೆ ಹೆಸರು ಬರ್ತದೆ. ಜೊತೆಗೆ ಅವ್ರಿಗೂ 4 ಜನ ಇನ್ನೊಬ್ರು ಫಂಡಸ್ ಕೊಡ್ತಾರೆ. ಆ NGO ಇನ್ನೊಂದು ಊರಲ್ಲಿ ಹೋಗಿ ಕೆಲಸ ಮಾಡಬೇಕು. ಆ ಥರ ಒಂದು ಒಳ್ಳೆ ನೇಮ್ ಬರಬೇಕು ಅಂದರೆ ಒಂದೇ ಗ್ರಾಮದಲ್ಲೇ ಅವ್ರದ್ದೇನು ಪ್ರಾಜೆಕ್ಟ್ ಇದೆ, 15 ಕ್ರೋರ್ಸ್ದು ಪ್ರಾಜೆಕ್ಟು, ಅಷ್ಟು ಅಮೌಂಟ್ನ ಇಲ್ಲಿಗೆ ಅರಿವು ಮಾಡಿಸಿ ಇಲ್ಲೇ ಅನುಷ್ಠಾನ ಮಾಡಬೇಕು. ಆ ಥರ ಇದ್ದೇ ಇರುತ್ತೆ. ನಾನು ಅದಕ್ಕೆ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದು ಬಾವಿ ತೆಗಿಬೇಕು ಅನ್ನೋ ಗುರಿ ಉದಾಹರಣೆ. ಅದೇ ಥರ NGOದವ್ರಿಗೆ ನಿಮ್ಮ ಊರಿನೆಲ್ಲ ಎಲ್ಲನೂ ಸೋಲಾರಿಂದ ಮಯ ಮಾಡಬೇಕು ಅನ್ನೋದು ಅವ್ರ ಗುರಿ. ಆ ಗುರಿ ಇಟ್ಕೊಂಡ್ಮೇಲೆ ಅವ್ರ ಫಂಡ್ಸ್ನೆಲ್ಲ ಅಲ್ಲಿಗೆ ಡೈವರ್ಟ್ ಮಾಡಿ ಅದು ಸಂಪೂರ್ಣವಾಗಿ ಅಚ್ಚುವಾಗೋವರೆಗೂ ಅವ್ರು ಮಾಡಲೇಬೇಕಲ್ಲಿ. ಆ ಥರ ನಾವು ಬಾವಿ ಗುರಿ ಇಟ್ಕೊಂಡಿದ್ವಿ ಅಂದರೆ ನಾನು ಇಲ್ಲ 5 ಅಡಿ ತೆಗಿತೀನಿ, ಇನ್ನೊಂದು ಪಕ್ಕದಲ್ಲಿ ಹೋಗಿ 10 ಅಡಿ ತೆಗಿತೀನಿ, ಅದು ಬಾವಿ ಆಗೋದೇ ಇಲ್ಲ, ನೀರೂ ಸಿಗಲ್ಲ. ಸೊ ಆ ಮಟ್ಟದಲ್ಲಿ ಅವ್ರು ಖಂಡಿತ ಶ್ರಮ ವಹಿಸ್ತಾರೆ. ಯಾಕಂದರೆ 30 ವರ್ಷ ಅನುಭವ ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅಥವಾ ಯಾವುದೂ ಮಾಹಿತಿ ಒಳ್ಳೆ ರೆಪ್ಯುಟೇಷನ್ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದೇ ಗ್ರಾಮದಲ್ಲಿ ಇದ್ರಳ್ಳಿಲೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಮ್ಮ ಹಂತದಲ್ಲಿ ಯಾವುದಾದ್ರೂ ಮಿಸ್ಕಮ್ಯುನಿಕೇಷನು ಆ ಥರ ಇದ್ದರೆ ನಾವು ಸರಿಪಡಿಸ್ಕೊಂಡು ಅವರೊಟ್ಟಿಗೆ ಸಹಕರಿಸ್ಕೊಂಡು ಎಲ್ಲರೂ ನಮಗೆ ನಾವು ಅರ್ಥ ಮಾಡಿಕೊಂಡು. ಸದ್ಯಕ್ಕೆ ಗಲಾಟೆಯಿಂದಾಗಿ ಮನೆಗೆ ತಲುಪಬೇಕಿದ್ದ ಉಚಿತ ಸೋಲಾರ್ ಯೋಜನೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, NGO ಸಿಬ್ಬಂದಿ ಕೂಡ ಸ್ಥಳದಿಂದ ವಾಪಸ್ ತೆರಳಿದ್ದಾರೆ. ಒಟ್ಟಿನಲ್ಲಿ ಗ್ರಾಮಸ್ಥರ ಒಳಜಗಳದಿಂದ ಕೋಟ್ಯಾಂತರ ರೂಪಾಯಿ ಉಚಿತ ಸೋಲಾರ್ ಭಾಗ್ಯ ಕೈ ತಪ್ಪುತ್ತಾ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಸರ್, ಇಲ್ಲೇನು ಜಾತಿ ಭೇದ ಭಾವ ಇದೆ ಅಂತ ಬಿಟ್ಟು ಗೊತ್ತಾಯ್ತು. ಕೇವಲ ರೆಡ್ಡಿಸ್ ಮಾತ್ರನೇ ರೆಡ್ಡಿ ಮನೆಗೆ ಹಾಕಿದ್ದಾರೆ. SC STಗೂ ರೆಡ್ಡಿಗಳಿಗೂ ಎಲ್ಲ ಹಾಕಿದ್ದಾರೆ. ಆದ್ರೆ ಪಬ್ಲಿಕ್ ಎಲ್ಲ ಗೊತ್ತಿರೋದು ಕೇವಲ 6-7 ಜನಕ್ಕೆ ಮಾತ್ರ. ಆ 6-7 ಜನ ನಿಂತ್ಕೊಂಡು 30 ಮನೆಗೆ ಹಾಕ್ಸ್ಕೊಂಡು ಓಟ್ಗೋಸ್ಕರ ಮಾಡ್ತಾ ಇರೋ ಕೆಲಸ ಇದು. ರಾಜಕೀಯ ದುರುದ್ದೇಶ ಅಂತ ಬಿಟ್ಟು ಗೊತ್ತಾಯ್ತು. ಪ್ರೆಸೆಂಟ್ ರಾಜಕೀಯ ದುರುದ್ದೇಶದಿಂದ ಇದೆಲ್ಲ ಆಗಿದೆ ಅಂತ ಗೊತ್ತಾಯ್ತು. ಸತ್ಯನಾ ಇಲ್ವಾ? ಹೌದು, ಸತ್ಯ. ನನ್ನ ಹೆಸರು ಗೋವಿಂದಪ್ಪ ವಿ ಅಂತ. ನಾನು ಬ್ರಾಹ್ಮಣಹಳ್ಳಿ ಗ್ರಾಮದ ಒಬ್ಬ ಯುವಕ. ಸೊ ಇಲ್ಲಿ ನಮ್ಮೂರಿಗೆ ಯಾರೋ ಒಬ್ಬ ದಾನಿಗಳ ಹತ್ರ NGO ಒಂದು ಕಂಪ್ನಿ ಟೈಡ್ ಅಂತಕ್ಕಂಥ ಕಂಪ್ನಿಯವರು ಬಂದು ಇಲ್ಲಿ ಈ ಥರ ಸೋಲಾರ್ ಸಿಸ್ಟಮ್ ಆಗಲಿ ಅಥವಾ ಊರಲ್ಲಿ ಲೈಟ್ಗಳು ಹಾಕಿ
ಈ ಊರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದಾಗ ಕಮಿಟಿಯಲ್ಲಿ ಒಂದು 6 ಜನನ ಆಯ್ಕೆ ಮಾಡ್ಕೊಂಡಿರ್ಬೋದು. ಆದ್ರೆ ಕಮಿಟಿಯವ್ರು ಯಾರು ಅವ್ರು ಹೇಳ್ದಂಗೆ ಕ್ವಶನ್ ಕೇಳದೆ ಇರ್ಬೋದು ಎಷ್ಟು ಬಂದಿದೆ ಏನು ಅಂತ. ನಮ್ಗೆ ಏನಪ್ಪ ಯಾಕೆ ಕೇಳಿಲ್ಲ ಅಂದ್ರೆ ಇದು ಬಂದಿರೋದು ಅವ್ರ ಸಂಸ್ಥೆಯಿಂದ ಬರ್ತಾ ಇರತಕ್ಕಂಥ ಅನುದಾನವನ್ನ ನಾವು ಯಾಕೆ ಕೇಳಬೇಕು, ಬರೋದು ಅವ್ರು ಅಭಿವೃದ್ಧಿ ಮಾಡಕ್ಕೆ ಅಂದಾಗ ಅವ್ರು ಏನಿದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರ ಅನ್ನೋ ನಂಬಿಕೆ ಮೇಲೆ ನಾವು ಯಾರು ಅವ್ರು ಕ್ವಶನ್ ಮಾಡಿಲ್ಲ. ಅದು ಬಿಟ್ಟರೆ ಇಲ್ಲಿ ಯಾವುದೇ ರಾಜಕೀಯ ದುರುದ್ದೇಶದಿಂದ ಇಲ್ಲಿ ಯಾರು ಬೆಂಬಲಿಸಿಲ್ಲ. ಅಂಡ್ ಕಮಿಟಿಯಲ್ಲಿದ್ದ ಮೆಂಬರ್ಗಳು 6 ಜನನು ಮುಂದೆ ನಿಂತ್ಕೊಂಡು ಇಂಥವ್ರ ಮನೆಗೆ ಇವಾಗ ಆಗ್ತಿರೋ ಸೂಟೇಬಲ್ ಆಗುತ್ತೆ, ಇಂಥವ್ರ ಮನೆಗೆ ಆಗದೆ ಇವ್ರು ಸಕ್ಸಸ್ ಆಗುತ್ತೆ, ಇವ್ರಿಗಾಗ್ಲಿ ಓದೋ ಮಕ್ಳಿರೋ ಮನೆಗೆ, ಬಾಳಂತಿರೋ ಮನೆಗೆ, ಅಂಗವಿಕಲ ಮನೆಗಳಿಗೆ, ಅಂಗವಿಕಲ ಮನೆಗಳಿಗೆ ಈ ತರ ಪ್ಲಾನ್ ಮಾಡಿ ಕಮಿಟಿಯಲ್ಲಿ ಹಾಕಿರೋದು ಇದು ವಾಸ್ತವ. ಅದು ಬಿಟ್ಟರೆ ರಾಜಕೀಯವಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಯಾರು ಪಾಲ್ಗೊಂಡಿಲ್ಲ. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದನ್ನ ಸುಳ್ಳು. ಇಲ್ಲಿ ರಾಜಕೀಯವಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ. ಇಲ್ಲಿ ನಾನೇನು ಯಾವತ್ತು ನಾನು ರಾಜಕೀಯಕ್ಕೆ ಬಂದಿರೋನಲ್ಲ ಅಥವಾ ನಾನು ಮುಂದೆ ಬರ್ಬೇಕು ಅನ್ಕೊಂಡಿರೋನಲ್ಲ. ಆದ್ರೆ ಇದನ್ನ ಸೃಷ್ಟಿ ಮಾಡಿದಾರೆ ಅಷ್ಟೇ. ಇದಕ್ಕೆ ಅನ್ಕೊಳ್ಳೋರ್ಗೆ ಏನ್ ಮಾಡಕ್ಕಾಗಲ್ಲ. ಅನ್ಕೊಳ್ಳೋರು ಅನ್ಕೊಳ್ಳಿ. ನಮ್ಮೂರಿಗೆ ಬಂದಿರ್ತಕ್ಕಂಥವ್ರು NGO ಅವರು ಒಂದ್ ವೇಳೆ ಎಲ್ಲರಿಗೂ ಅನುಕೂಲ ಆಗಂಗಿದ್ರೆ ಕೆಲಸ ಮಾಡ್ಲಿ, ಇಲ್ಲ ಅಂದ್ರೆ ಎಲ್ಲರಿಗೂ ಆದಂಗೆ ನನಗೂ ಆಗುತ್ತೆ, ಊರವರಿಗೂ ಏನಂದ್ರೆ ಈಗಾಗಲೇ ಏನಂದ್ರೆ ಒಂದ್ ನಿಮಿಷ ಆಗಿ ಯಾರು ನಾನು MLA ಜೊತೆ ಹೋಗಿ ನಾನು ಇಂಥ MLA ವೋಟ್ ಹಾಕಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಯಾರಿಗೂ ಇರ್ಲಿಲ್ಲ. ಅವ್ರು ಯಾರು ಹೋಗಿ ಇಲ್ಲ. ಇವತ್ತು ಅವ್ರ ಬಾಯಿಗೆ ಬಂದಾಗ ಅನ್ಕೊಂಡ್ರೆ ಅವ್ರ ಇಷ್ಟ. ಅದು ಒಬ್ಬೊಬ್ರು ಮೈಂಡಲ್ಲಿ ಒಂದೊಂಥರ ಹೋಗ್ತಾ ಇರುತ್ತೆ. ಅದು ಅವರವರ ನಮ್ಮ ಒಂದು ಕಮಿಟಿ ಮೆಂಬರ್ಸ್ 6 ಜನ ಏನಿದ್ದಾರೆ ಯಾರೂ ರಾಜಕೀಯ ಉದ್ದೇಶದಿಂದ ಇಟ್ಕೊಂಡು ಈ ಪ್ರೋಗ್ರಾಮ್ ಅಲ್ಲಿ ಸೇರ್ಕೊಂಡಿಲ್ಲ. ಒಂದು ವೇಳೆ ಅವರಾಗಿ ಅವರು ಟೈಡ್ ಕಂಪನಿಯವರು ನನಗೆ ಒಂದು ಕರೆ ಮಾಡಿ ಕರೆದಿದ್ದಕ್ಕೆ ನೋಡಪ್ಪ ಈ ತರ ನಿಮ್ಮೂರಲ್ಲಿ ನಾವು ಜನನ ಕೇಳಿದೀವಿ, ಸೊ ನಿಮ್ಮನ್ನು ಕೂಡ ನಮ್ಮ ಒಂದು ಸದಸ್ಯನಾಗಿ ಸೇರಿಸ್ಕೊಳ್ಳೋಕೆ ನಾವು ಇಷ್ಟ ಪಡ್ತಾ ಇದೀವಿ, ನಿಮ್ಮೂರಲ್ಲಿ ಸುಮಾರು ಜನ ಹೇಳಿದ್ದಾರೆ ಅಂದಿದ್ದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಹೊರತು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಉದ್ದೇಶ ನನಗಿಲ್ಲ. ಇದು ನಮ್ಮ ಒಂದು ಅನಿಸಿಕೆ. ಏನು ಟೈಡ್ ಕಂಪ್ನಿ ಏನು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಏನು ಗುಡಿಬಂಡೆ ತಾಲೂಕನ್ನ ಆಯ್ಕೆ ಮಾಡಿದ್ದಾರೆ, ಇದಕ್ಕೇನು ಉತ್ತರ ಕೊಡ್ತೀರಿ ಸರ್ ತಾವು? ಒಂದು ಸಂತೋಷ ಸುದ್ದಿ. ಆದ್ರೆ ಇದಕ್ಕೆ ಅಡ್ಡಪಡಿಸ್ತಾ ಇರ್ತಕ್ಕಂಥ ಒಂದು ದುಃಖದ. ಎಷ್ಟು ಸರ್ ಅನುದಾನ ಗೊತ್ತಾಯ್ತಾ ನಿಮ್ಗೆ? ಅನುದಾನ ಬಗ್ಗೆ ನಾವು ಕೇಳಿಲ್ಲ, ಅವರು ಹೇಳಿಲ್ಲ. ಸೊ ನಾನು ಕೇಳಿದ್ದೇನಪ್ಪ ಅಂದ್ರೆ, ಮೇಡಮ್ ಅವರೇ ನೀವು ಇವತ್ತು ಬಂದಿದ್ದೀರಾ, ನಮ್ಮೂರಲ್ಲಿ ಅರ್ಧಂಬರ್ಧ ಮಾಡೋದ್ರೆ ನಾಳೆ ಬೆಳಿಗ್ಗೆ ನಮ್ಮನ್ನು ಕ್ವಶನ್ ಮಾಡ್ತಾರೆ, ನಮ್ಮನ್ನು ಮುಂದೆ ಇಟ್ಕೊಂಡು 6 ಜನನ ಮಾಡಕ್ ಬಂದಾಗ ಅಂದ್ರೆ ಅವ್ರ ಹೆಸರು ಏನಾದ್ರು ಗೊತ್ತಾ ಸರ್? ಸರ್ ಹೆಸರು ಅವ್ರ ಹೆಸರು ಕಮಲಾಕುಮಾರಿ ಅಂತ, ಕಮಲೇಶ್ವರಿ ಅಂತ. ಇಲ್ಲಿ ಅವ್ರ ಬ್ಲೂ ಪ್ರಿಂಟ್ ತಂದಿಲ್ಲ ಸರ್, ಎಷ್ಟು ಮಾಡ್ತೀವಿ ಅಂತ. ಅವ್ರು ಹೇಳಿದ್ದೇನು ಗೊತ್ತಾ ಸರ್, ನಮಗೆ ಬೇರೆ ಕಡೆಯಿಂದ ಫಂಡ್ಸ್ ಬರ್ತವೆ, ನಾವು ಬಂದಿದ್ದನ್ನ ನಾವೊಂದು ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನಿಮ್ಮ ಸಮಸ್ಯೆ ಇರೋದನ್ನ ಆಲಿಸ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಕೈ ಜೋಡಿಸಿದ ಹೊರತು ಇಲ್ಲಿ ಯಾರು ರಾಜಕೀಯವಾಗಿ ಇಲ್ಲಿ ಸೇರ್ಕೊಂಡು ಅಥವಾ ಇವಾಗ ಹಾಕಿರ್ತಕ್ಕಂಥ ಮನೆಗಳ ಹತ್ರ ಹೋಗ್ಬಿಟ್ಟು ಯಾರು ನಾವು ರಾಜಕೀಯವಾಗಿ ಬಂದಿದ್ದೀವಿ, ನಿಮ್ಗೆ ಈ ತರ ಕಡೆಯವ್ರು ಹಾಕಿದ್ದಾರೆ, ಆ ತರ ಕಡೆಯವ್ರು ಹಾಕಿದ್ದಾರೆ ಅಂತ ನಾವು ಯಾರಿಗೂ ಹೇಳೋದು ಇಲ್ಲ. ಬೇಕಾದ್ರೆ ಈ ಕಮಿಟಿ ಬಗ್ಗೆ ಅವ್ರಿಗೆ ಒಂದು ಸಮಾಧಾನ ಇಲ್ಲದೆ ಇರ್ಬೋದು ಅಷ್ಟೇ ಹೊರತು ಇದಕ್ಕೆ ದುರುದ್ದೇಶ ಇಟ್ಕೊಳ್ಳೋದು ಬೇಡ. ಯಾರೂ ಈ ಇರ್ತಕ್ಕಂಥ ಕಮಿಟಿ ಮೆಂಬರ್ಸ್ ಯಾರು ರಾಜಕೀಯವಾಗಿ ಮಾತಾಡೋದಿಲ್ಲ. ನಾವು ಯಾವ ಪಾರ್ಟಿ ಇದ್ರೆ ಬೇರೆಯವ್ರಿಗೆ ಅವ್ರವ್ರ ಇಷ್ಟ ಸರ್. ಇಲ್ಲಿ ಸ್ವತಂತ್ರ ಭಾರತ, ಇದು ಸಂವಿಧಾನ ಪ್ರಕಾರ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಬದುಕಬಹುದು, ಎಲ್ಲಿ ಬೇಕಾದ್ರೂ ಉಳ್ಕೋಬಹುದು, ಎಲ್ಲಿ ಬೇಕಾದ್ರೂ ಯಾವ ಪಕ್ಷಕ್ಕಾದ್ರೂ ಸೇರ್ಕೋಬಹುದು, ಅಂಡ್ ಇಷ್ಟ ಬಂದವರು ಮತ ಹಾಕಬಹುದು. ಇದು ಮತದಾರರ ಹಕ್ಕು. ಒಬ್ರು ಹೇಳ್ದಂಗೆ ಕೇಳ್ಬೇಕನ್ನೋ ರೂಲ್ಸ್ ಇಲ್ಲ ಇಲ್ಲಿ. ಗೊತ್ತಿಲ್ಲ, 1 ಕೋಟಿ ಅಂತ ಯಾರಿಗೂ ಗೊತ್ತಿಲ್ಲ ಪಬ್ಲಿಕ್ಗೆ. ಇಲ್ಲೊಂದು 7-8 ಜನ ಸೇರ್ಕೊಂಡು ಏನೋ ಜನಗಳು ಗೊತ್ತಿದ್ರೆ ಅವ್ರು ಬೇಕಾದವ್ರಿಗೆ 30 ಸೆಲೆಕ್ಷನ್ ಮಾಡ್ಕೊಂಡು ಏನೋ 1 ಲಕ್ಷ ಮೆಟೀರಿಯಲ್ದು 40,000 50,000ದಲ್ಲಿ ಮುಗ್ಸಕ್ಕೆ NGO ಅವ್ರು ನೋಡ್ತಾ ಇದ್ದಾರೆ. NGO ಅವ್ರು ಬಂದು ಯಾರು ಪಬ್ಲಿಕ್ನ ಯಾರಿಗೂ ಮಾತಾಡಿಲ್ಲ. 1 7-8 ಜನ ಸೇರಿಸ್ಕೊಂಡು 1 30 ಜನ ಕರ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಯ್ತಾ?